ಫುಲ್ ವಿಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ದರ್ಶನ್ಗೆ ಟ್ವಿಟ್ಟರ್ ಮತ್ತು ಫೇಸ್ಬುಕ್ಕನ್ನು ಯೂಸ್ ಮಾಡೋದಕ್ಕೆ ಬರೋದೇ ಇಲ್ವಂತೆ. ಟ್ವೀಟ್ ಮಾಡಿದ್ದು ಯಾರು ಹಾಗಾದರೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಆಪ್ತ ಮಿತ್ರ ಸುದೀಪ್ ಅವರ ಮೇಲೆ ಟ್ವಿಟ್ಟರ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಸ್ಯಾಂಡಲ್ವುಡಲ್ಲಿ ಈಗಾಗಲೇ ತುಂಬ ಚರ್ಚೆಗೆ ಕಾರಣವಾಗ್ತಿದೆ. ಈ ಅನುಮಾನ ಬರಲು ಕಾರಣ ಹಾಸ್ಯ ನಟ ಬುಲೆಟ್ ಪ್ರಕಾಶ್. ದರ್ಶನ್ ಅವರಿಗೆ ಟ್ವಿಟ್ಟರ್ ಫೇಸ್ಬುಕ್ ಬಳಸಲು ಬರಲ್ಲ ಎಂಬ ಮಾಹಿತಿಯನ್ನು ಹೊರಹಾಕಿರುವಂಥ ಬುಲೆಟ್ ಪ್ರಕಾಶ್ ಅವರು ಇದರ ಹಿಂದೆ ದೊಡ್ಡ ಕಥೆ ಇದೆ ಅಂತ ಹೇಳಿದ್ದಾರೆ. ದರ್ಶನ್ ಅವರು ಫೇಸ್ಬುಕ್ ಮತ್ತು ಟ್ವಿಟ್ಟರನ್ನು ಬಳಸೋಕೆ ಗೊತ್ತಿಲ್ಲ, ದರ್ಶನ್ಗೆ ಟೈಪ್ ಮಾಡೋದು ಗೊತ್ತಿಲ್ಲ, ದರ್ಶನ್ ಅವರು ಮೊಬೈಲ್ನ ಬರೀ ಆನ್ ಆ್ಯಂಡ್ ಆಫ್ ಮಾಡ್ತಾರೆ ಅಷ್ಟೇ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಟ್ವೀಟ್ ಮಾಡ್ತಿರೋರು ಎರಡೂ ಕಡೆ ಕಳ್ಳರೇ ಇದ್ದಾರೆ, ಅವರ ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ವಿವಾದವನ್ನು ಸೃಷ್ಟಿ ಮಾಡ್ತಿದ್ದಾರೆ, ಎಲ್ಲರೂ ಕಳ್ಳರೆ, ಇದರ ಹಿಂದೆ ದೊಡ್ಡ ಕಥೆ ಇದೆ, ದರ್ಶನ್ ಮತ್ತು ಸುದೀಪ್ ಚೆನ್ನಾಗಿರಬೇಕು ಎಂದು ಬುಲೆಟ್ ಪ್ರಕಾಶ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಹಾಗಾದರೆ ದರ್ಶನ್ ಅವರ ಅಕೌಂಟ್ ಹ್ಯಾಕ್ ಆಗಿದೆಯಾ? ದರ್ಶನ್ ತೂಗುದೀಪ್ ಎಂಬ ಹೆಸರಿನಲ್ಲಿ ನಟ ದರ್ಶನ್ ಅಧಿಕೃತವಾಗಿ ಖಾತೆಯನ್ನು ಹೊಂದಿದ್ದಾರೆ. ಆದರೆ ಈ ಖಾತೆಯನ್ನು ಯಾರಾದರೂ ಹ್ಯಾಕ್ ಮಾಡಿರ್ಬೋದಾ ಅಂತ ಎಲ್ರಿಗೂ ಒಂದು ರೀತಿ ಅನಿಸುತ್ತೆ. ಕಾದು ನೋಡಬೇಕು ಎಲ್ಲಿಗೆ ಹೋಗಿ ತಲುಪುತ್ತಾ ಈ ಒಂದು ವಿವಾದ ಅಂತ ನಿಮಗೆ ಅನಿಸುತ್ತೆ. ದರ್ಶನ್ ಅವರೇ ಟ್ವೀಟ್ ಮಾಡಿದ್ದ ಅಥವಾ ಹ್ಯಾಕ್ ಮಾಡಿದ್ದಾರೆ ಈ ಒಂದು ಅಕೌಂಟನ್ನು? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳ ಲೈಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.